friends and aspirants. This video is presented by SP Academy. Through this video, we aim to detail you on the Karnataka State Assistant Professor Recruitment 2020. As a part of this agenda, in this session, we will be discussing on the previous year question paper of General Knowledge, that is paper 3 of the 2016 Assistant Professor Recruitment Examinations. So in this, the motive is to give you just a comprehensive and detailed analysis of the previous year paper, which will help you to understand the pattern better so as to prepare accordingly on this paper. So this was also requested by several aspirants of this recruitment. So without much delay, let's start this session. On the contents. Here in this video we have tried to briefly overview the syllabus and pattern, distribution of marks, subject wise and topic wise segregations of the questions, and categorizing based on the difficulty level, whether easy, medium or tough. The sources of the questions, that is the origin of the questions, and finally the books for references, which will be useful to clear this paper. We'll have a look at this paper. This is the paper that is the competitive exam 2016, which was given. The maximum marks was 100 and the timings given was the 120 minutes. New pattern. The paper 3, that is the JK, consists of only 50 marks. Previously, which was 100, now it has been cut down to 50 marks, and you basically know this is a objective type of questions. And paper 1, 2, 3, 4, in this we will only be considering the paper 3, and further for paper 1, 2 and 4 we will be coming up with the later videos. Syllabus, that is the paper 3 general knowledge. It covers, as it says, it covers the current events, general science, humanities, Indian economy, matters of everyday observation and practical knowledge as may have to be expected of a person who has passed the prescribed qualification exam. So ನಮಗೆ difficulty level ಎಲ್ಲಿ ಗೊತ್ತಾಗುತ್ತೆ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದಿ ಸಿಲೆಬಸ್. ದೋ ದಿ ಆಸ್ಪಿರೆಂಟ್ಸ್ ಆಫ್ ದಿಸ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ ಅಲ್ಲಿ ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ ಲೈಕ್ ಫಿಸಿಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಸೊ ಜನರಲ್ ನಾಲೆಜ್ ಬಗ್ಗೆ ಅಷ್ಟು ಕಾನ್ಸಂಟ್ರೇಟ್ ಮಾಡಿರಲ್ಲ. ಸೊ ಈ ಮೇನ್ ಏಮ್ ಆಫ್ ದಿಸ್ ವಿಡಿಯೋ ಇಸ್ ಟು ಫೋಕಸ್ ಅಂಡ್ ಟಾರ್ಗೆಟ್ ಸ್ಟೂಡೆಂಟ್ಸ್ ಟು ಗಿವ್ ದೆಮ್ ಅ ಬ್ರೀಫ್ ಓವರ್ ಆಲ್ ಆಫ್ ದಿಸ್ ಜನರಲ್ ನಾಲೆಜ್ ಪೇಪರ್. ಆಫ್ ಮಾರ್ಕ್ಸ್ ನೋಡೋದಾದ್ರೆ ನಾವು ಇಲ್ಲಿ ಸಬ್ಜೆಕ್ಟ್ಸ್ನ 10 ಕ್ಯಾಟಗರಿಯಾಗಿ ಡಿವೈಡ್ ಮಾಡ್ಕೊಂಡಿದ್ದೀವಿ. ದಟ್ ಈಸ್ ಹಿಸ್ಟ್ರಿ, ಜಿಯೋಗ್ರಫಿ, ಸೈನ್ಸ್ ಆ್ಯಂಡ್ ಟೆಕ್, ಕರೆಂಟ್ ಅಫೇರ್ಸ್, ಆಪ್ಟಿಟ್ಯೂಡ್, ಮಿಸಲೇನಿಯಸ್ ಆ್ಯಂಡ್ ಜನರಲ್ ನಾಲೆಜ್ ಆ್ಯಂಡ್ ಸ್ಟೇಟ್ ರಿಲೇಟೆಡ್ ಅಫೇರ್ಸ್, ಅಂದರೆ ಅವ ಕರ್ನಾಟಕ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್. ಸೊ ಇಲ್ಲಿ ನಾವು ನೋಡೋದಾದರೆ ದಿ ಪ್ರೀವಿಯಸ್ ಸಿಲೆಬಸ್ ಅನ್ನು ನೋಡಿದ್ವಿ, ನಮಗೆ ಜನರಲ್ ಆಗಿ ಓವರ್ವ್ಯೂ ಕೊಟ್ಟಿದ್ರು. ಸೊ ಆಸ್ಪಿರೆಂಟ್ಸ್ ಬೇಸಿಕಲಿ ಪ್ರಿಪೇರಿಂಗ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ವಿಲ್ ಬಿ ನೋಯಿಂಗ್ ದಿಸ್ ಕ್ಯಾಟಗರೈಸೇಷನ್. ಸೊ ದಿಸ್ ವಿಡಿಯೋ ಇಸ್ ಮೇನ್ಲಿ ಇಂಟೆಂಡೆಡ್ ಫಾರ್ ದಿ ಫ್ರೆಷರ್ಸ್ who has less knowledge on general knowledge. ಹೌದಲ್ವಾ? ಸೊ ಈಗ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ನೋಡೋದಾದರೆ ಹಿಸ್ಟ್ರಿಯಲ್ಲಿ ನಿಮಗೆ 11 ಕ್ವೆಶನ್ಸ್ ಬಂದಿದೆ, ಜಿಯೋಗ್ರಫಿ ಹ್ಯಾಸ್ 10 ಕ್ವೆಶನ್ಸ್, ಪಾಲಿಟಿ 9 ಕ್ವೆಶನ್ಸ್, ಎಕನಾಮಿಕ್ಸ್ 10 ಕ್ವೆಶನ್ಸ್, ಎನ್ವೈರ್ಮೆಂಟಲ್ಲಿ 3 ಕ್ವೆಶನ್ಸ್ ಬಂದಿದೆ, ಸೈನ್ಸ್ ಆ್ಯಂಡ್ ಟೆಕ್ ಹ್ಯಾಸ್ 21 ಕ್ವೆಶನ್ಸ್, ಕರೆಂಟ್ ಅಫೇರ್ಸ್ ಹ್ಯಾಸ್ 3 ಕ್ವೆಶನ್ಸ್, ಆ್ಯಂಡ್ ಆಪ್ಟಿಟ್ಯೂಡಲ್ಲಿ ನಿಮಗೆ 4 ಬಂದಿದೆ, ಮಿಸಲೇನಿಯಸಲ್ಲಿ 26 ಬಂದಿದೆ, ಆ್ಯಂಡ್ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ 3 ಬಂದಿದೆ. ಸೊ ಟೋಟಲ್ ಆಗಿ 100 ಕ್ವೆಶನ್ಸ್ ಬಂದಿದೆ. ಸೊ ಈಗ ನಾವು ಸಬ್ಜೆಕ್ಟ್ ವೈಸ್ ಕ್ಯಾಟಗರೈಸ್ ನೋಡೋದಾದರೆ 1 to 10 ಸಬ್ಜೆಕ್ಟ್ಸ್ ಆಗಿ ಇದನ್ನು ಕ್ಯಾಟಗರೈಸ್ ಮಾಡ್ಕೊಂಡಿದ್ದೀವಿ. ಸೊ ಫರ್ದರ್ ನಾವೇನು ಮಾಡೋಣ, ಬೇಸ್ಡ್ ಆನ್ ಹಿಸ್ಟ್ರಿಯಲ್ಲಿ ಸರ್ಟನ್ ಡಿವಿಷನ್, ಜಿಯೋಗ್ರಫಿಯಲ್ಲಿ ಡಿವಿಷನ್, ಸೊ ಹೀಗೆ ಮಾಡ್ತಾ ಹೋದಾಗ ನಮಗೆ ಇಂಡಿವಿಜುವಲ್ ಟಾಪಿಕ್ಸ್ನ ನೋಡೋಣ. ಫೈನ್, ದೆನ್ ಸಬ್ಜೆಕ್ಟ್ ವೈಸ್ ಡಿಸ್ಕ್ರಿಪ್ಷನ್ನ ನಾವು ನೋಡಿದ್ದೀವಿ. ಸಬ್ಜೆಕ್ಟ್ ವೈಸ್ ಕ್ಯಾಟಗರೈಸೇಷನಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ ಆಗಿ 10 ಕ್ಯಾಟಗರೈಸ್ ಮಾಡಿದ್ದೀವಿ. ಸೊ ಇಲ್ಲಿ ನೆಕ್ಸ್ಟ್ ಏನಿದೆ, ನಮ್ಮ ಸಬ್ ಕ್ಯಾಟಗರೀಸ್ ಏನ್ಷಿಯಂಟ್. ಸೊ ಹಿಸ್ಟ್ರಿಯಲ್ಲಿ ನಾವು ಏನ್ಷಿಯಂಟ್ ಹಿಸ್ಟ್ರಿ, ಮೆಡಿವಲ್ ಹಿಸ್ಟ್ರಿ ಆ್ಯಂಡ್ ಮಾಡರ್ನ್ ಹಿಸ್ಟ್ರಿ ಆಗಿ ಕ್ಲಾಸಿಫೈ ಮಾಡ್ಕೊಂಡಿದ್ದೀವಿ. ಆ್ಯಂಡ್ ಆಲ್ಸೋ ಆರ್ಟ್ ಆ್ಯಂಡ್ ಕಲ್ಚರ್ ರಿಲೇಟೆಡ್ ಕೂಡ ಕ್ವಶನ್ಸ್ ಬರುತ್ತೆ. ಸೊ ಏನ್ಷಿಯಂಟ್ಸಲ್ಲಿ ನಾವು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಂದ, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಇಂದ ಕೂಡ ಕ್ವಶನ್ಸ್ ಬಂದಿದೆ. ಬುಕ್ಸ್ ಆ್ಯಂಡ್ ಆಥರ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ ಕೂಡ ಕ್ವಶನ್ ಬಂದಿದೆ. ಸೊ ಆ ಕ್ವಶನ್ ನಂಬರ್ನ ನಾವಿಲ್ಲಿ ಪ್ಲೇಸ್ ಮಾಡಿದ್ವಿ. ಇದರ PDF ಅವೈಲೇಬಲ್ ಇದೆ. Interested students can text us and get this PDF. And also medieval ಹಾಗೂ ಮಾಡರ್ನ್ ಹಿಸ್ಟ್ರಿಯಲ್ಲಿ ಫ್ರೀಡಮ್ ಸ್ಟ್ರಗಲ್ ಆ್ಯಂಡ್ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಪರ್ಫಾರ್ಮಿಂಗ್ ಆರ್ಟ್ಸ್ ಲೈಕ್ ಡ್ಯಾನ್ಸ್ ಹಾಗೂ ಮ್ಯೂಸಿಕ್ ರಿಲೇಟೆಡ್ ಕೂಡ ಕ್ವೆಶನ್ಸ್ ಬಂದಿದೆ.
ಸೊ ಜಿಯೋಗ್ರಫಿಲಿ ನಾವು ಇಂಡಿಯನ್ ಜಿಯೋಗ್ರಫಿ, ಫಿಸಿಕಲ್ ಆ್ಯಂಡ್ ಹ್ಯೂಮನ್ ಜಿಯೋಗ್ರಫಿ. ಸೊ ಈ ಸಿಮಿಲರ್ಲಿ ವರ್ಲ್ಡ್ ಜಿಯೋಗ್ರಫಿಲಿ ಕೂಡ ಫಿಸಿಕಲ್ ಹಾಗೂ ಹ್ಯೂಮನ್ ಜಿಯೋಗ್ರಫಿ ಇದೆ. ಮ್ಯಾಪ್ಸ್ ರಿಲೇಟೆಡ್ ಕ್ವೆಶನ್ಸ್ ಕೂಡ ತುಂಬ ಕ್ವಶನ್ಸ್ ಕೂಡ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ. ಸೊ ಆ್ಯಂಡ್ ಥರ್ಡ್ ಸಬ್ಜೆಕ್ಟ್ ಬಂದು ಪಾಲಿಟಿ. ಸೊ ಪಾಲಿಟಿಯಲ್ಲಿ ನೋಡ್ಬೋದು ನೀವು ಮೋರ್ ದ್ಯಾನ್ 6 to 7 ಕ್ವಶನ್ಸ್ ಬಂದಿದೆ. ಇದರಲ್ಲಿ ಸಬ್ ಕ್ಯಾಟಗರಿ ಬಂದು ಅರ್ಬನ್ ಲೋಕಲ್ ಬಾಡೀಸ್, ಗೌರ್ಮೆಂಟ್ ಆ್ಯಂಡ್ ಸ್ಕೀಮ್ಸ್, ರಿಪೋರ್ಟ್ಸ್ ಆ್ಯಂಡ್ ಕಮಿಟೀಸ್ ಆ್ಯಂಡ್ ವೇರಿಯಸ್ ಅದರ್ ಸಬ್ ಟಾಪಿಕ್ಸ್ ಕೂಡ ಇದೆ. ಬಟ್ ಇಲ್ಲಿ ಇಂಪಾರ್ಟೆಂಟ್ ಇರೋಂಥ ಕ್ಯಾಟಗರೀಸ್ನ ಮಾಡೋದನ್ನು ಮಾತ್ರ ನಾವು ನೋಡ್ಕೋತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಫೋರ್ತಲ್ಲಿ ಎಕನಾಮಿಕ್ಸ್ ಇದೆ. ಸೊ ಎಕನಾಮಿಕ್ಸಲ್ಲಿ ಮೈಕ್ರೋ ಎಕನಾಮಿಕ್ಸ್ ಆ್ಯಂಡ್ ಮ್ಯಾಕ್ರೋ ಎಕನಾಮಿಕ್ಸ್ ರಿಲೇಟೆಡ್ ಕೂಡ ಕ್ವೆಶನ್ಸ್ ಬಂದಿದೆ. ಮೋರ್ ದ್ಯಾನ್ ನೋಡ್ಬೋದು ನೀವು 5 ಕ್ವೆಶನ್ಸ್ ಬಂದಿದೆ. ಸೊ 2016 ಎಕ್ಸಾಮ್ ಆಗಿರೋದ್ರಿಂದ ಪ್ರೀವಿಯಸ್ ಇಯರ್ ಬಜೆಟ್, ಎಕನಾಮಿಕ್ ಸರ್ವೆ ಆ್ಯಂಡ್ ಸೆನ್ಸಸ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್, ಸೊ ಇದರಲ್ಲಿ ನೋಡ್ಬೋದು ನೀವು ಮೋರ್ ದ್ಯಾನ್ 4 ಕ್ವೆಶನ್ಸ್ ಬಂದಿದೆ. ಫ್ರಮ್ ದ ಎನ್ವೈರನ್ಮೆಂಟ್, ಸೊ ಬೇಸಿಕ್ ಎನ್ವೈರನ್ಮೆಂಟ್ಸ್ ತೊಗೋತೀವಿ. ಅದರಲ್ಲಿ ಸಬ್ ಟಾಪಿಕ್ ಕ್ಲೈಮೇಟ್ ಚೇಂಜ್ ಇದೆ ಆ್ಯಂಡ್ ನ್ಯಾಷನಲ್ ಪಾರ್ಕ್ಸ್, ವೈಲ್ಡ್ ಲೈಫ್ ಸ್ಯಾಂಚುರಿ, ಇದ್ರ ಮೇಲೆ ಕ್ವಶನ್ಸ್ ಕೂಡ ಬಂದಿದೆ. ಈ ಕ್ಯಾಟಗರೈಸೇಷನ್ ಬೇಸಿಕಲಿ ಸೈನ್ಸ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗ್ತಿರೋರಿಗೆ ಇದೆಲ್ಲ ಜನರಲ್ ಐಡಿಯಾ ಇರುತ್ತೆ. ಬಟ್ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಏನು ಮಾಡ್ತೀವಿ, ಟೆಕ್ನಿಕಲ್ ಸಬ್ಜೆಕ್ಟ್ಸ್ ಜಾಸ್ತಿ ಓದಿರ್ತೀವಿ. ಸೊ ಇದು 50 ಮಾರ್ಕ್ಸ್ ಆಗಿರೋದ್ರಿಂದ ತುಂಬ ಎಂಫಸಿಸ್ ಕೊಟ್ಟಿರಲ್ಲ. ಸೊ ನಾವು ಈ ಕ್ಲಾಸಿಫಿಕೇಶನ್ ಮಾಡ್ತಿರೋದು ಸೊ ನಮ್ಮ ಅಸಿಸ್ಟೆಂಟ್ ಪ್ರೊಫೆಸರ್ ರಿಕ್ರೂಟ್ಮೆಂಟ್ಗೆ ಟ್ರೈ ಮಾಡ್ತಿರೋಂಥ ಆಸ್ಪಿರೆಂಟ್ಸ್ಗೆ ಜನರಲ್ ನಾಲೆಡ್ಜ್ ಬಗ್ಗೆ ಓವರ್ವ್ಯೂ ಕೊಡೋಕ್ಕೆ. ಸೊ ಈ ಥರ ನೀವು ಕ್ಯಾಟಗರೈಸೇಷನ್ ಮಾಡಿರೋದ್ರಿಂದ ನಿಮ್ಗೆ ಏನಾಗುತ್ತೆ, ಯಾವ ಕಂಟೆಂಟ್ ಮೇಲೆ ನಾನು ಜಾಸ್ತಿ ಫೋಕಸ್ ಮಾಡಬೇಕು ಅನ್ನೋದು ಗೊತ್ತಾಗುತ್ತೆ. ಸೊ ಫೋಕಸ್ ಅದ್ರ ಪ್ರಕಾರ ನಿಮ್ಮ ಸ್ಟ್ರಾಟಜಿನ ಪ್ಲ್ಯಾನ್ ಮಾಡಿಕೊಂಡ್ರೆ ಈ ಪೇಪರ್ನ ಕ್ಲಿಯರ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ಸೈನ್ಸ್ ಆ್ಯಂಡ್ ಟೆಕ್ ಬಲ್ಲಿದೆ ನ್ಯೂಕ್ಲಿಯರ್ ಎನರ್ಜಿ. ಸೊ ಸೈನ್ಸ್ ಆ್ಯಂಡ್ ಟೆಕ್ಕಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಹಾಗಾಗಿ ಕ್ಯಾಟಗರೈಸ್ ಮಾಡ್ಕೊಂಡಿದ್ವಿ. ಸೊ ಆಲ್ಸೋ ಇಂಡಿವಿಜುವಲ್ ಕ್ಯಾಟಗರೀಸ್ನ ನೀವು ನೋಡ್ಬೋದು. ಸೊ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಏನಿದೆ ತುಂಬ ಸಟಲ್ ಕ್ವೆಶನ್ಸ್ ಇರುತ್ತೆ ಇದು. ಸೊ ಇದನ್ನು ಕ್ಲಾಸಿಫಿಕೇಶನ್ ಡಿಫಿಕಲ್ಟ್ ಆಗಿರುತ್ತೆ ಬಿಕಾಸ್ ಸೊ ಪಾಲಿಟಿ, ಎಕನಾಮಿಕ್ಸ್ ಎಲ್ಲ ರಿಲೇಟೆಡ್ಸ್ ಕೂಡ ಕರೆಂಟ್ ಅಫೇರ್ಸ್ ಇರುತ್ತೆ. ಸೊ ಇಲ್ಲಿ ನಾವು 3 ಆಗಿ ನೋಡಿದ್ರೆ ಬಟ್ ಮ್ಯಾಕ್ಸಿಮಮ್ ಅರೌಂಡ್ 10 ಕ್ವೆಶನ್ಸ್ ಕೂಡ ಇದಿದೆ. ಸೊ ನೆಕ್ಸ್ಟ್ ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದಾಗ ನಮಗೆ ಒಂದು ಐಡಿಯಾ ಬರುತ್ತೆ. ಆಪ್ಟಿಟ್ಯೂಡ್ ಆ್ಯಂಡ್ ರೀಸನಿಂಗಲ್ಲಿ ಕೂಡ 4 ಕ್ವೆಶನ್ ಬಂದಿದೆ, ಇದನ್ನಿಲ್ಲಿ ನೋಡ್ಬೋದು ನೀವು. ಸೊ ಮೇಜರ್ ಪಾರ್ಟ್ ಬಂದು ಮಿಸಲೇನಿಯಸ್ ಅಂದರೆ GK ಪಾರ್ಟಲ್ಲಿ ತುಂಬ ಕ್ವೆಶನ್ಸ್ ಬಂದಿದೆ. ಇಂಪಾರ್ಟೆಂಟ್ ಡೇಸ್, ಬುಕ್ಸ್, ಅವಾರ್ಡ್ಸ್ ಮತ್ತು ಕಂಪ್ಯೂಟರ್ಸ್ ರಿಲೇಟೆಡ್, ಸೈಂಟಿಫಿಕ್ ಇನ್ಸ್ಟ್ರೂಮೆಂಟ್ಸ್ ಆ್ಯಂಡ್ ಸ್ಪೋರ್ಟ್ಸಲ್ಲಿ ಏನಾಗುತ್ತೆ ನಿಮಗೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ತುಂಬ ಕ್ವೆಶನ್ಸ್ ಬಂದಿದೆ. ಫೈನಲಿ ಸ್ಟೇಟ್ ಕರೆಂಟ್ ಅಫೇರ್ಸ್ ಅಂದರೆ ನೀವು ನೋಡ್ಬೋದು ಕರ್ನಾಟಕ ರಿಲೇಟೆಡ್ ಹಿಸ್ಟ್ರಿ, ಎಕನಾಮಿಕ್ ಸರ್ವೆ, ಬಜೆಟ್. ಸೊ ಈ ಥರ ಕರ್ನಾಟಕ ಜಿಯೋಗ್ರಫಿ ಆ್ಯಂಡ್ ಕರ್ನಾಟಕ ಕರೆಂಟ್ ಅಫೇರ್ಸಲ್ಲಿ ಕ್ವೆಶನ್ಸ್ ಬಂದಿದೆ. ಸೊ ಇಂಡಿವಿಜುವಲ್ ಆಗಿ ಬಂದಿರೋ ಕ್ವೆಶನ್ಸ್ನ ನಾವಿಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ. ಕ್ವೆಶನ್ ಏನಿದೆ ಇಲ್ಲಿ, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವೇರ್ ಎನ್ಗ್ರೇವ್ಡ್ ಇನ್ ವಿಚ್ ಸ್ಕ್ರಿಪ್ಟ್. ಸೊ ಇಲ್ಲಿ ನೋಡ್ಬೋದು ನೀವು ಆಪ್ಷನ್ ಎ ಮಗಧಿ, ಆಪ್ಷನ್ ಬಿ ಬ್ರಾಹ್ಮಿ, ಆಪ್ಷನ್ ಸಿ ಪಾಲಿ, ಆಪ್ಷನ್ ಡಿ ದೇವನಗಿರಿ. ಸೊ ಇಲ್ಲಿ ನೋಡ್ಬೋದು ನೀವು ಸೋರ್ಸ್ ಆಫ್ ದಿಸ್ ಕ್ವೆಶನ್ ನಾವು ಇಲ್ಲಿ ಟ್ರೇಸ್ ಮಾಡ್ಬೋದು ಅಂದರೆ 6th standard NCERT, ದಟ್ ಈಸ್ ಅವರ್ ಪಾಸ್ಟ್ 1 ಅಂತ ಇದೆ. ಸೊ ಈ NCERT ಇಂದ ಡೈರೆಕ್ಟ್ ಕ್ವೆಶನ್ಸ್ ತೆಗೆದಿದ್ದಾರೆ. ಇಲ್ಲಿ ನೋಡಿ, ಅಶೋಕನ್ ಇನ್ಸ್ಕ್ರಿಪ್ಷನ್ಸ್ ವೇರ್ ಇನ್ ಪ್ರಾಕೃತ್ ಲ್ಯಾಂಗ್ವೇಜ್ ಆ್ಯಂಡ್ ವೇರ್ ರಿಟರ್ನ್ ಇನ್ ಬ್ರಾಹ್ಮಿ ಸ್ಕ್ರಿಪ್ಟ್. ಸೊ ಆಪ್ಷನ್ ಬಂದು ಬಿ. ಸೊ ಇಲ್ಲಿ ನೋಡ್ಬೋದು ನಾವು ಎಲ್ಲಿ ಹಿಸ್ಟ್ರಿಯಲ್ಲಿ ಏನ್ಷಿಯಂಟಲ್ಲಿ ಬುಕ್ಸ್, ಆಥರ್ಸ್ ಆ್ಯಂಡ್ ಇನ್ಸ್ಕ್ರಿಪ್ಷನ್ಸ್ ಇದೆ, ಇಲ್ಲಿಗೆ ನಾವು ಕ್ಯಾಟಗರೈಸ್ ಮಾಡ್ಬೋದು. ಸೊ ಇಲ್ಲಿ ನೋಡ್ಬೋದು ನೀವು ಏನ್ಷಿಯಂಟ್ ಹಿಸ್ಟ್ರಿಯಿಂದ 3 ಕ್ವೆಶನ್ ಬಂದಿದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ರಿಲೇಟೆಡ್ ಒಂದು ಕ್ವೆಶನ್ ಇದೆ, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್ ಒಂದು ಕ್ವೆಶನ್ ಇದೆ. ಆ್ಯಂಡ್ ಆಲ್ಸೋ ಈ ಥರ ನಾವು ಕ್ಯಾಟಗರೈಸ್ ಮಾಡಿದ್ವಿ. ಸೊ ಟೋಟಲ್ ಆಗಿ ಹಿಸ್ಟ್ರಿಯಲ್ಲಿ ಏನಿದೆ 11 ಕ್ವೆಶನ್ಸ್ ಬಂದಿದೆ. 12th ಕ್ವೆಶನ್ ಏನಿದೆ, ದಿ ಅರ್ಲಿಯರ್ ನೇಮ್ ಆಫ್ WTO ವಾಸ್. ಸೊ ಇದಕ್ಕೆ ಆನ್ಸರ್ ಬಂದು ಡಿ, GATT, ಜನರಲ್ ಅಗ್ರಿಮೆಂಟ್ ಆನ್ ಟ್ರೇಡ್ಸ್ ಆ್ಯಂಡ್ ಟ್ಯಾರಿಫ್ಸ್. ದಿಸ್ ಈಸ್ ಆಲ್ಸೋ ಫೌಂಡ್ ಇನ್ ಯುವರ್ NCERT ಬುಕ್ಸ್, ದಟ್ ಈಸ್ ಫಂಡಮೆಂಟಲ್ಸ್ ಆಫ್ ಹ್ಯೂಮನ್ ಜಿಯೋಗ್ರಫಿ ಅಂತ ಒಂದು ಕ್ಲಾಸ್ 11th ಬುಕ್ ಇದೆ, ಅದರಲ್ಲಿ ನಿಮಗೆ ನೋಡ್ಬೋದು. ಸೊ ಇದನ್ನು ನಾವು ಎಕನಾಮಿಕ್ಸ್ ಪಾರ್ಟಲ್ಲಿ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ನೋಡಿದ್ವಲ್ಲ, ಆ ಸಬ್ ಟಾಪಿಕ್ ಇದನ್ನು ಪ್ಲೇಸ್ ಮಾಡ್ತೀವಿ. ಆ್ಯಂಡ್ ಆಲ್ಸೋ ಇಲ್ಲಿ 13th ಫೈನಾನ್ಸ್ ಕಮಿಷನ್ ಬಗ್ಗೆ ಒಂದು ಕ್ವೆಶನ್ ಇದೆ. We know that this recruitment examination was in 2016. So 2010 to 2015 was our 13th Finance Commission. So 15 to 20, 2000
ಸೊ 2016 to 2020 14 ಫೈನಾನ್ಷಿಯಲ್ ಕಮಿಷನ್ ಬಂದಿರುತ್ತೆ. ಸೊ ಇದು ನಿಮಗೆ ಆ ಇಯರ್ ಕರೆಂಟ್ ಅಫೇರ್ಸಲ್ಲಿ ಇರೋದ್ರಿಂದ ಸೊ ಈ ಕ್ವೆಶನ್ ಬಂದಿದೆ. ಸೊ ಇದಕ್ಕೆ ಆನ್ಸರ್ ಬಂದು ವಿಜಯ್ ಕೆಲ್ಕರ್. ಸೊ ಈಗ ಅಟ್ ಪ್ರೆಸೆಂಟ್ ಈಗ ನಾವು 14th ಫೈನಾನ್ಸ್ ಕಮಿಷನ್ ಮುಗಿಸಿ 15th ಫೈನಾನ್ಸ್ ಕಮಿಷನಿಗೆ ಬಂದಿದ್ದೀವಿ. ಸೊ ಹಾಗಾಗಿ 5 years ಒಂದ್ಸರಿ ಕಾನ್ಸ್ಟಿಟ್ಯೂಟ್ ಆಗುತ್ತೆ ಇದು. ಸೊ 2016 ಬಂದಿದ್ದರಿಂದ 2015 ಕರೆಂಟ್ ಅಫೇರ್ಸ್ ರಿಲೇಟೆಡ್ ಈ ಕ್ವೆಶನ್ ಬಂದಿದೆ. ಇದನ್ನು ನಾವು ಆಗಿ ಕ್ಯಾಟಗರೈಸ್ ಮಾಡಿದ್ವಿ. ಇದನ್ನ ಆಲ್ಸೋ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಕೂಡ ಮಾಡ್ಬೋದಿತ್ತು, ಬಟ್ ಅದಕ್ಕೆ ಆಗಲೇ ಹೇಳ್ದಂಗೆ ನಾವು ಸೊ 10 ಕ್ವೆಶನ್ಸ್ ಆಲ್ಮೋಸ್ಟ್ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಇದೆ. ಸೊ 12th ಕ್ವೆಶನ್ಸ್ ಏನಿದೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ WTO ಮೇಲೆ ಕ್ವೆಶನ್ಸ್ ಇದನ್ನ ಇಲ್ಲಿ ಕ್ಯಾಟಗರೈಸ್ ಮಾಡಿದ್ದೀವಿ. ಬಯಾಲಜಿ, ಡಿಸೀಸಸ್ ಹಾಗೂ ಕೆಮಿಸ್ಟ್ರಿ ರಿಲೇಟೆಡ್ ಕ್ವೆಶನ್ಸ್ ಬಂದಿದೆ. ದಿ ಟರ್ಮ್ ಬಟರ್ಫ್ಲೈ ಸ್ಟ್ರೋಕ್ ಇಸ್ ಅಸೋಸಿಯೇಟೆಡ್ ವಿತ್, ನಾವು ಆಗಲೇ ನೋಡಿದ್ವಿ ಸ್ಪೋರ್ಟ್ಸ್ ರಿಲೇಟೆಡ್ ಕ್ವೆಶನ್ಸು 2 to 3 ಇತ್ತು. ಈ ಕ್ವೆಶನ್ ಅಲ್ಲಿ ನಾವು ನೋಡ್ಬೋದು ಆಪ್ಷನ್ ಸಿ ಸ್ವಿಮ್ಮಿಂಗ್ ಅಲ್ಲಿ ಬಟರ್ಫ್ಲೈ ಸ್ಟ್ರೋಕ್ ಬರುತ್ತೆ, ಹೌದಲ್ವಾ? ಸೊ ಕ್ವೆಶನ್ ನಂಬರ್ 33 ಅಲ್ಲಿ ಹೂ ವಿತ್ ದ ಪ್ಲೇಯರ್ ಹೂ ಒನ್ ಮಿಕ್ಸ್ಡ್ ಡಬಲ್ಸ್ ಇನ್ US Open 2016 ವಿತ್ ಮಾರ್ಟಿನಾ ಹಿಂಗಿಸ್ ಈಸ್. ಸೊ ಯೂಶಲಿ ನಾ ಹೇಳಿದೆ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಸಿಲೆಬಸ್ ಅಲ್ಲಿ ಇದು ನಿಮಗೆ ಬರುತ್ತೆ. 2016 ಎಕ್ಸಾಮ್ ಆಗಿರೋದ್ರಿಂದ 2015 ಆಗಿರುವಂತಹ ಸ್ಪೋರ್ಟ್ಸ್ ಇವೆಂಟ್ಸ್ನ ಕೇಳಿದ್ದಾರೆ. ಸೊ ಇದಕ್ಕೆ ಸೋರ್ಸ್ ಆಫ್ ರೆಫರೆನ್ಸ್ ನಾನು ಜಸ್ಟ್ GK ಟುಡೇ ತಗೋತೀನಿ. ಸೊ GK ಟುಡೇಲಿ ನೀವು ನೋಡ್ಬೋದು ಆ ಇಯರ್. ಸೊ ಮಿಕ್ಸ್ಡ್ ಡಬಲ್ಸ್ ಅಲ್ಲಿ ಲಿಯಾಂಡರ್ ಪೀಸ್ ಮತ್ತು ಲಿಯಾಂಡರ್ ಪೇಜ್ ಹಾಗೂ ಮಾರ್ಟಿನಾ ಹಿಂಗಿಸ್ ದೇ ಬೋತ್ ಹ್ಯಾವ್ ವನ್ ದಿ ಫೈನಲ್ ಗ್ರ್ಯಾಂಡ್ ಸ್ಲಾಮ್ ಆಫ್ ದಿ US Open. ಸೊ ಇದಕ್ಕೆ ಆನ್ಸರ್ ಬಂದು ಆಪ್ಷನ್ ಬಿ ಲಿಯಾಂಡರ್ ಪೇಜ್. ಸೊ ನೀವು ನೋಡ್ಕೋಬಹುದು ಇಂಪಾರ್ಟೆಂಟ್ ಇವೆಂಟ್ಸ್, ಸ್ಪೋರ್ಟ್ ಇವೆಂಟ್ಸ್ ಆ ಪ್ರೀವಿಯಸ್ ಇಯರ್ ಅಲ್ಲಿ ಆಗಿರೋದನ್ನ 2016 ಕೇಳಿರ್ತಾರೆ ಮಾಡಬಹುದು ನಾವು ಸ್ಪೋರ್ಟ್ಸ್ ಅಲ್ಲಿ. ಸೊ 31, 32 and various other questions are classified under this sports section. The following adds carbon dioxide to the carbon cycle on earth. ಇದು ಕೂಡ ನಿಮಗೆ NCERT ಕ್ಲಾಸ್ 9 ನ್ಯಾಚುರಲ್ ರಿಸೋರ್ಸ್ ಅಂತ ಬುಕ್ ಇದೆ, ಅಲ್ಲಿ ನಿಮಗೆ ಕಾರ್ಬನ್ ಸೈಕಲ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದೆ. ಸೊ ಇದರಲ್ಲಿ ನಿಮ್ಮ ಆಪ್ಷನ್ ನೋಡ್ಬೋದು ಫೋಟೋಸಿಂಥಸಿಸ್, ರೆಸ್ಪಿರೇಷನ್, ಡಿಕೆ ಆಫ್ ಆರ್ಗಾನಿಕ್ ಮ್ಯಾಟರ್ ಅಂಡ್ ವಾಲ್ಕನಿಕ್ ಆಕ್ಷನ್. ಸೊ ಈ ಪ್ಯಾರಾಗ್ರಾಫ್ ಈ ಚಾಪ್ಟರ್ನ ಓದಿದ್ರೆ ನೀವು ಆನ್ಸರ್ನ ಕಂಡುಹಿಡ್ಕೋಬಹುದು. ಸೊ ಆನ್ಸರ್ ಇದಕ್ಕೆ ಆಪ್ಷನ್ ಡಿ ಮಾಡ್ತೀವಿ ನಾವು. ಎನ್ವೈರನ್ಮೆಂಟ್ ಅಲ್ಲಿ ಬೇಸಿಕ್ ಎನ್ವೈರನ್ಮೆಂಟ್ ಸೆಕ್ಷನ್ ಅಲ್ಲಿ 67. ಸೊ ಇದೇನಾಗುತ್ತೆ, ದಿಸ್ ಆಲ್ಸೋ ಆನ್ಸರ್ ನಾವು NCERT ಅಲ್ಲಿ ನೋಡಬಹುದು. ಅಂಡ್ ಓಕೆ, ಒಂದು ಕ್ವಶನ್ ತೊಗೊಳ್ಳೋಣ. ವಿಚ್ ಆಫ್ ದ ಫಾಲೋಯಿಂಗ್ ಸೀ ಪೋರ್ಟ್ಸ್ ಹ್ಯಾಂಡಲ್ ದಿ ಲಾರ್ಜೆಸ್ಟ್ ವಾಲ್ಯೂಮ್ ಆಫ್ ಫಾರಿನ್ ಟ್ರೇಡ್. ಸೊ ಆಪ್ಷನ್ ಬಂದ್ಬಿಟ್ಟು ಮುಂಬೈ ಆಗಿದೆ. ಅಂಡ್ ಆಲ್ಸೋ ಕೋಲ್ ಇಸ್ ಅನ್ ಎಕ್ಸಾಂಪಲ್ ಆಫ್, ಇದನ್ನ ಹ್ಯೂಮನ್ ಜಿಯೋಗ್ರಫಿ ಪಾರ್ಟ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಸೊ ಕೋಲ್ ಇಸ್ ಅನ್ ಎಕ್ಸಾಂಪಲ್ ಆಫ್ ಈ ಸೆಡಿಮೆಂಟರಿ ರಾಕ್ಸ್. ನೀವು ಹ್ಯೂಮನ್ ಜಿಯೋಗ್ರಫಿಯಲ್ಲಿ ನಾವು ಕ್ಲಾಸಿಫೈ ಮಾಡಿದ್ದೀನಿ ಅಂಡರ್ ಇಂಡಿಯಾ. ಕ್ವೆಶನ್ ರಿಲೇಟೆಡ್ ಟು ಇಂಡಿಯಾ ಆಗಿರೋದ್ರಿಂದ. ಸೊ ಆಲ್ಸೋ ವರ್ಲ್ಡ್ ಜಿಯೋಗ್ರಫಿ, ವರ್ಲ್ಡ್ ಹ್ಯೂಮನ್ ಜಿಯೋಗ್ರಫಿ ಕೂಡ ಕ್ವೆಶನ್ಸ್ ಬಂದಿದೆ. ಫಸ್ಟ್ ಕ್ವೆಶನ್ ನೋಡೋಣ. 80th ವಾಸ್ ದಿ ಲಾಜಿಕಲ್ ರೀಸನಿಂಗ್ ಕ್ವೆಶನ್ ಇದೆ. ಅಂಡ್ 81 ಒಂದು ದಿ ರೈಲ್ವೆ ಸ್ಟೇಷನ್ ವಿಚ್ ಇಸ್ ರಿನೇಮ್ಡ್ ಆಫ್ಟರ್ ಸಂಗೊಳ್ಳಿ ರಾಯಣ್ಣ. ಸೊ ಆ ಈವೆಂಟ್ ಅಲ್ಲಿ 2016 ರಿನೇಮ್ ಮಾಡಲಾಗಿತ್ತು. ಸಂಗೊಳ್ಳಿ ರಾಯಣ್ಣ ಯಾವುದು? ಆಪ್ಷನ್ ಸಿ ಬೆಂಗಳೂರನ್ನು. ಸೊ ಕರೆಂಟ್ ಅಫೇರ್ಸ್ಗೆ ನಾವು ಕ್ಯಾಟಗರೈಸ್ ಮಾಡಿದ್ದೀವಿ. ಅಂಡ್ ಆಲ್ಸೋ ಲಾಜಿಕಲ್ ರೀಸನಿಂಗ್ನ ಆಪ್ಟಿ ಆ್ಯಂಡ್ ರೀಸನಿಂಗ್ ಪಾರ್ಟಲ್ಲಿ ಹಾಕಿದ್ದೀವಿ. ಸೊ ಈ ಥರ ಫ್ರೆಂಡ್ಸ್ ನಾವು ಎಲ್ಲ 100 ಕ್ವೆಶನ್ಸ್ನು ಕ್ಲಾಸಿಫೈ ಮಾಡಿ ಡಿವೈಡ್ ಮಾಡಿದ್ವಿ. ಸೊ ಈ ಬೇಸಿಕಲಿ ಕ್ವಿಕ್ ಅನಾಲಿಸಿಸ್ ಕೊಡೋದ್ರಿಂದ ಎಲ್ಲಾನು ಡೀಟೇಲಾಗಿ ಕವರ್ ಮಾಡಿಲ್ಲ. ಸೊ ಇನ್ ಫರ್ದರ್ ವಿಡಿಯೋಸ್ ಆಸ್ ವಿ ಟೋಲ್ಡ್ ವಿ ವಿಲ್ ಬಿ ಕವರಿಂಗ್ ಆಲ್ ದಿ 100 ಕ್ವೆಶನ್ಸ್ ವಿತ್ ದಿ ಸೋರ್ಸ್ ಆ್ಯಂಡ್ ಹೌ ಟು ಸಾಲ್ವ್ ದಿ ಕ್ವೆಶನ್ಸ್ ಆ್ಯಂಡ್ ಆಲ್. ಸೊ ಇಲ್ಲಿ ನೋಡ್ಬೋದು ನೀವು ಹಿಸ್ಟ್ರಿಯಿಂದ 11 ಕ್ವೆಶನ್ಸ್ ಬಂದಿದೆ, ಜಿಯೋಗ್ರಫಿ 10, ಪಾಲಿಟಿ 9, ಎಕನಾಮಿಕ್ಸ್ 10, ಎನ್ವೈರನ್ಮೆಂಟ್ 3, ಸೈನ್ಸ್ ಆ್ಯಂಡ್ ಟೆಕ್ 21, ಕರೆಂಟ್ ಅಫೇರ್ಸ್ ರಿಲೇಟೆಡ್ 3. ನಾನು ಹೇಳಿದೆ ಇದು ಪ್ಲಸ್ ಆರ್ ಮೈನಸ್ ಆದರೂ ಆಗ್ಬೋದು. ಸೊ +5 ಕ್ವೆಶನ್ಸ್ನ ತೊಗೋಬೋದು. ಸ್ಪೋರ್ಟ್ಸ್, ಮೆಂಟಲ್ ಅಬಿಲಿಟಿ ಆ್ಯಂಡ್ ಸ್ಟೇಟ್ ರಿಲೇಟೆಡ್. ಸೊ ಈಗ ನಿಮಗೆ ಜನರಲ್ ಬ್ರಾಡ್ ಆಗಿ ಒಂದು ಐಡಿಯಾ ಬಂದಿರುತ್ತೆ. ಸೊ ಇದು ನಿಮ್ಮ ಫರ್ದರ್ ಪ್ರಿಪ್ರೇಷನ್ಸ್ಗೆ ಹೆಲ್ಪ್ ಆಗುತ್ತೆ. ಪಾರ್ಟಲ್ಲಿ ಏನು ಬರುತ್ತೆ, ನಾವು ಸೋರ್ಸ್ ಫಾರ್ ರೆಫರೆನ್ಸ್ ಇದಕ್ಕೇನು ಬೇಕು, ಬೇಸಿಕ್ ಆಗಿ ಎಲ್ಲ ಆಲ್ಮೋಸ್ಟ್ ರೆಫರ್ ಮಾಡೋದು ನಿಮ್ಮ NCERT ಟೆಕ್ಸ್ಟ್ ಬುಕ್ಸ್ ಫ್ರಮ್ 7th or 6th to 12th. ಸೊ ನಮ್ಮ ಕನ್ನಡ ಮೀಡಿಯಂ ಮಕ್ಕಳಿಗೆ ಸ್ಟೇಟ್ ಟೆಕ್ಸ್ಟ್ ಬುಕ್ಸ್ನ ತಗೋಬೋದು. ಇಂಗ್ಲೀಷ್ ಆ್ಯಂಡ್ ಕನ್ನಡ ಮೀಡಿಯಮಲ್ಲಿ ಕೂಡ ಅದು ಲಭ್ಯವಿದೆ. ಬಿಕಾಸ್ ಕೂಡ NCERTನೇ ಎಲ್ಲರೂ ಪ್ರಿಫರ್ ಮಾಡ್ತಿದ್ದಾರೆ. ಸೊ ಜನರಲ್ ನಾಲೆಜ್ಗೆ 20-25 ಕ್ವೆಶನ್ಸ್ ಮೇಲೆ ಬಂದಿದ್ದರಿಂದ ಎನಿ ಗುಡ್ ಜನರಲ್ ನಾಲೆಜ್ ಬುಕ್ ಈಸ್ ಪ್ರಿಫರಬಲ್. ಸೊ ಎಕ್ಸಾಂಪಲ್ ಹೇಳೋದಾದರೆ ಲೂಸೆಂಟ್ ಆ್ಯಂಡ್
ಅಂತಂತ ಜನರಲ್ ನಾಲೆಡ್ಜ್ ಬುಕ್ ಇದೆ. ಸೊ ಏನು ಹೇಳ್ತೀವಿ ನಾವು, ಸೊ ನಾನು ಯಾವುದೇ ಬುಕ್ನ ಪ್ರಮೋಟ್ ಮಾಡ್ತಿಲ್ಲ, ನೀವು ಮಾರ್ಕೆಟಲ್ಲಿ ಎನಿ ಗುಡ್ ಜನರಲ್ ನಾಲೆಡ್ಜ್ ಬುಕ್ನ ತೊಗೋಬೋದು. ಆ್ಯಂಡ್ ಆಲ್ಸೋ ವಿ ನೋ ದಟ್ ಬುಕ್ ಇಲ್ಲಿರುವಂಥ 100 questions, more than 60 questions can be found in this general knowledge book, including all the subjects, history, politics ಬಂದಿದೆ. ಕರೆಂಟ್ ಅಫೇರ್ಸ್ಗೆ ರಿಲೇಟೆಡ್ ಏನು ಆ್ಯಂಡ್ ಆಲ್ಸೋ ವೆಬ್ಸೈಟ್ಸ್ ಜಿಕೆ ತುಂಬ ಹೆಲ್ಪ್ ಆಗುತ್ತೆ KPS ರಿಲೇಟೆಡ್ ಕರ್ಪಸ್ಗೆ. ಸೊ ಡೈರೆಕ್ಟ್ ಕ್ವೆಶನ್ಸ್ ಜಿಕೆಯಿಂದ ಬಂದಿರೋ ಉದಾಹರಣೆಗಳು ತುಂಬ ಇದ್ದಾವೆ. ಆ್ಯಂಡ್ ಆಲ್ಸೋ ಸ್ವಲ್ಪ ಎಂಫಸಿಸ್ ಆನ್ ಸ್ಟೇಟ್ ಕರೆಂಟ್ ಅಫೇರ್ಸ್ನ ಎಂಫಸಿಸ್ ಮಾಡಬೇಕು, ಬಿಕಾಸ್ ಫಾರ್ 4 to 5 questions ಇದರಲ್ಲಿ ಬಂದು ಆಪ್ಟಿಟ್ಯೂಡ್ ಲಾಜಿಕ್ ರೀಸನಿಂಗ್ RSR ಈ ಬುಕ್ಕು ಸ್ಟ್ಯಾಂಡರ್ಡ್ ಬುಕ್ ಆಗಿರೋದ್ರಿಂದ ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಬೇಸ್ಡ್ ಆನ್ ದಿಸ್ ಈಗಲೂ ಆ್ಯಂಡ್ ಅಗೇನ್ ಹೇಳೋದಾದರೆ ಇದೆಲ್ಲ ನಮ್ಮ ಓನ್ ವ್ಯೂ ಇಂದ. ಸೊ ಇದೆಲ್ಲ ಈ ಸ್ಟ್ಯಾಂಡರ್ಡ್ ಬುಕ್ಸ್ ಎಲ್ಲ ಇದೇ ಬುಕ್ಸ್ ಓದಬೇಕು ಅಂತನಿಲ್ಲ, ಬೇಸ್ಡ್ ಆನ್ ಯುವರ್ ರೆಫರೆನ್ಸ್ ಹಾಗೂ ನಾಲೆಜಲ್ಲಿ ನೀವು ಬುಕ್ಸ್ನ ತೊಗೊಂಡು ಪ್ರಿಪೇರ್ ಆಗ್ಬೋದು. ಆ್ಯಂಡ್ ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ಹೇಳೋದಾದರೆ ನಾವು we should note here that this analysis is based on our own view, which may differ from academy to academy. We have tried to brief you in this regard, so please pardon Madi if for any mistakes. Okay, so further in our next video we will be coming out with detailed explanation for all the 100 questions. So for any doubts, questions and queries related to this, please comment in the comment section below. So please comment ಮಾಡಿ comment section ಅಲ್ಲಿ, so we will try to reply to you. And for other details you can also reach out to us on email, WhatsApp and Telegram channels. So the details ನೆಲ್ಲ ನಾವು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀವಿ. ಫೈನಲ್ ಆಗಿ all the very best for this examination. So if you like the content of this video, please do like, share and subscribe to our channel for more videos. So ಇದನ್ನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮಧ್ಯೆ ಹಾಗೂ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ಸ್ ಅಗೇನ್. ಆಲ್ ದ ಬೆಸ್ಟ್.